ಇನ್ನು ಬೆಂಗಳೂರಿನಲ್ಲಿ ಯುವಕರು ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಒಂದು ಮನೋಭಾವನೆ ಬಂದಿರಂಗೆ ಕಾಣ್ತಾರೆ. ಯಾಕಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಸಿಕ್ಕಲ್ಲಿ ಹಿಂಗಂತ ಗಾಜುಗಳು ನೋಡಿದ್ದು, ಆರ್ಭಟಗಳು ಮಾಡಿದ್ದು ನೋಡಿ. ಇದೇನಾದ್ರೂ ಕಾನೂನಿನ ಭಯ ಇದ್ದಂದ್ರೆ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯನಾ ರೆಹಮಾನ್? ಆರಾಮಾಗಿ ಬಿಂದಾಸಾಗೆ ಅವರು ಕೂಗ್ತಾ ಚೀರ್ತಾ ಕುಡಿದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕುಪ್ಪಳಿಸ್ತಾ ಹೋಗ್ತಾ ಇದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಅದರಲ್ಲೂ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಯಾವ್ದು ಗೊತ್ತಾ? ಏರ್ಪೋರ್ಟ್ ರಸ್ತೆ, ಫ್ಲೈಓವರ್ ಹತ್ತು ಬಿಡ್ಬೋದು, ವಿಪರೀತ ಜೋರಾಗಿ ಹೋಗೋದು. ಏರ್ಪೋರ್ಟ್ ರಸ್ತೆಯಲ್ಲೇ ಆಗಿರುವಂಥ ಘಟನೆ ಇದು. ನಾವು ನೋಡಿದ್ರೆ DLCBA ಅದ್ರ ನಂಬರ್ ಕೂಡ ತೋರಿಸ್ತಾ ಇದ್ದೀವಿ ನಾವು. ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಯುವಕರು ಕುಡಿದು ಈ ರೀತಿ ಕೂಗ್ತಾ ಕುಣಿತಾ ಹೋಗ್ತಿರೋದು ನೋಡಿ. ಯಾರಿಗಾದ್ರೂ ಏನಾದರೂ ಆದರೆ ಡಾನ್ಸ್ ಮಾಡ್ತಾ ಇದ್ದಾನೆ. ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್ ಇದು. ಯಾಕಂದ್ರೆ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಂಥ ಸಂದರ್ಭದಲ್ಲಿ ಆವಾಗ ಕ್ಯಾಪ್ಟನ್ ಸರಿ ಶರ್ಟ್ ಬಿಚ್ಚಿದ್ರು ಸೌರವ್ ಗಂಗೂಲಿ. ಸೌರವ್ ಗಂಗೂಲಿ ಆವಾಹನೆ ಆಗಿದೆ ಅವನಿಗೆ ಎಣ್ಣೆ ಹೊಡೆದಂಥ ಸಂದರ್ಭದಲ್ಲಿ. ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಅಂದರೆ ನಮ್ಮ ಕಾನೂನು ಎಷ್ಟರ ಮಟ್ಟಿಗಿದೆ ಏನು ಎತ್ತ ನೋಡಿ. ಇಂಥವ್ನು ಹಿಡ್ಕೊಂಬಂದು ಇವರಿಗೆ ಸಂಬಂಧಪಟ್ಟಂಥ DL ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿಬಿಟ್ರೆ, ಒಂದು 3 ವರ್ಷ ಕಾರ್ನ ಸೀಸ್ ಮಾಡಿ ಇಟ್ಟುಬಿಟ್ರೆ, ಒಂದು ಕೇಸ್ ಜಡ್ದು ಬಿಟ್ರೆ ಇವ್ರಿಗೆ ಇವ್ರಿಗೆ ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು ಎಲ್ಲ ಸೆಕ್ಷನ್ಗಳು ಹಾಕಿ. ಯಾಕೆ ಇವ್ರು ಈ ರೀತಿ ಮಾಡ್ತಾರೆ? ವೀಲಿಂಗ್ ಆ ಕಡೆ ಭಾಗದಲ್ಲಿ ಸಾಮಾನ್ಯ ವೀಲಿಂಗ್ ಅನ್ನೋದು, ಹುಚ್ಚಾಟದ ವೀಲಿಂಗ್ಗಳಿದ್ದಾವೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಈಗ ನೋಡಿ ಏರ್ಪೋರ್ಟಿನ ಸಂಗತಿ ಇದು. ಬರೀ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನಿದು ಇದು ಯಾರಿಗೆ ಸೇರಿದಂಥ ಕಾರ್ ಇದು? ಇದೆಲ್ಲ ಇದು ಹೊರಗಡೆ ಬಂದಾದ್ಮೇಲೆ ಆದರೂ ಪೊಲೀಸರು ಏನಾದರೂ ಒಂದು ಸ್ವಲ್ಪ ಆ್ಯಕ್ಷನ್ ತಗೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದಾರಾ? ರಂಗನಾಥ್, ಇದು ಒಂದು ಯಲಹಂಕ ಸಂಚಾರ ಪೊಲೀಸ್ ಠಾಣಾ ಲಿಮಿಟ್ಸ್ ಅಲ್ಲಿ ಆಗಿರುವಂತ ಒಂದು ಘಟನೆ. ಡೆಲ್ಲಿ ರಿಜಿಸ್ಟ್ರೇಷನ್ ಇಂದ ಕಾರ್ ಇದು. ಒಂದು 3 ರಿಂದ 4-5 ಜನ ಹುಡುಗರು ರೂಫನ್ನ ಓಪನ್ ಮಾಡಿಕೊಂಡು ಮೇಲೆ ಬಟ್ಟೆ ಬಿಚ್ಕೊಂಡು ಒಂದು ರೀತಿಯಾಗಿ ಪುಂಡಾಟವನ್ನ ಮಾಡಿದ್ದಾರೆ. ಮತ್ತೆ ಇದೊಂದು ರೀತಿ ಡೇಂಜರಸ್ ಡ್ರೈವಿಂಗ್. ಅವ್ರಿಗೆ ಮಾತ್ರ ಅಲ್ಲ, ಹಿಂದೆ ಮುಂದೆ ಹೋಗ್ತಿದ್ದಂತ ವೆಹಿಕಲ್ಗಳ ಪ್ರಯಾಣಿಕರ ಜೀವದ ಜೊತೆ ಚಲಾಟ ಆಡುವಂಥದ್ದು. ಪೊಲೀಸರಿಗೆ ಈ ವಿಡಿಯೋನ ವೆರಿಫೈ ಮಾಡ್ತಿದ್ದಾರೆ. ಕಾರ್ ಯಾರಿಗೆ ಸೇರಿದ್ದು, ಎಲ್ಲಿ ದೆಹಲಿಯ ರಿಜಿಸ್ಟ್ರೇಷನ್, ಇಲ್ಲಿ ಯಾರು ಬಳಸ್ತಿದ್ರು ಅಂತ ಹೇಳಿ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಸಮಸ್ಯೆ ಏನಂತ ಅಂದ್ರೆ, ಅವರು ಆ ಭಾಗದವ್ರು ಆಗಿರೋದಿಲ್ಲ. ಯಲಹಂಕದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದು ಸಹಿತ ಸಾಮಾನ್ಯವಾಗಿ ಆ ಏರ್ಪೋರ್ಟ್ ರೋಡ್ ಒಂಥರ ಜಾಲಿ ರೈಡ್ ತರ ಹೋಗ್ತಾರೆ. ಬೈಕಲ್ಲಿ ವಿಲಿಂಗ್ ಮಾಡ್ಕೊಂಡು ಹೋಗೋದಾಗ್ಬೋದು, ಮತ್ತೆ ಈ ರೀತಿ ಕಾರ್ನಲ್ಲಿ ಶೋ ಮಾಡ್ಕೊಂಡು ಹೋಗುವಂಥದ್ದು ಆದ್ರ ಆಗಿರ್ಬೋದು. ಇಂಥವು ಜಾಲಿ ರೈಡ್ ರೀತಿ ಹೋಗ್ತಾರೆ. ಸದ್ಯಕ್ಕೆ ಪೊಲೀಸರು ಇದೊಂದು ಡೇಂಜರಸ್ ಡ್ರೈವಿಂಗ್ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತೀರಿ. ಇವ್ರ ವಿರುದ್ಧ ಕೇಸನ್ನ ದಾಖಲು ಮಾಡಿ DL ಅನ್ನ ಬಂದ್ ಮಾಡುವಂತದ್ದಾಗ್ಬೋದು, ಮತ್ತೆ ಅವ್ರ DL ಅನ್ನ ರದ್ದು ಮಾಡಿಸುವಂತದ್ದಾಗ್ಬೋದು. ಇದನ್ನೆಲ್ಲದನ್ನು ಕಾನೂನು ಪ್ರಕಾರ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಇದು ಬೇರೆ ಪ್ರಯಾಣಿಕರ ಜೀವದ ಜೊತೆ ಆಟ ಆಡುವಂತ ಒಂದು ಕೆಲಸ ಆಗುತ್ತೆ ರಂಗನಾಥ್. ಥ್ಯಾಂಕ್ ಯು ಪ್ರಜ್ವಲ್.